ಇರಾನ್ ಕಿರಿಕಿರಿ ಮಾಡ್ತಿದೆ. ಟ್ರಂಪ್ ಮತ್ತೆ ಖ್ಯಾತಿಯನ್ನ ತೆಗೆದಿದ್ದಾರೆ. ಇರಾನ್ ಪ್ರಸ್ತಾಪ ತನಗೆ ಸಮಾಧಾನ ತಂದಿಲ್ಲ. ಇರಾನ್ ಮತ್ತೆ ಕಿರಿಕಿರಿ ಮಾಡ್ತಿದೆ ಎಂದ ಟ್ರಂಪ್. ಇರಾನ್ ಪ್ರಸ್ತಾಪ ತನಗೆ ಸಮಾಧಾನ ತಂದಿಲ್ಲ. ಪ್ರಸ್ತುತ ಯುದ್ಧ ಮುಗಿಸುವ ಆಲೋಚನೆ ಇಲ್ಲ. ಟ್ರಂಪ್ ಡಬಲ್ ಮಾತು, ಉಲ್ಟಾ ಮಾತುಗಳು. ಯುದ್ಧ ಮುಗಿದಿದೆ ಎಂದು ನಿನ್ನೆ ಅಷ್ಟೇ ಹೇಳಿದ್ದ ಟ್ರಂಪ್ ಇದೀಗ ಮಾತು ಬದಲಿಸಿದ ಅಮೆರಿಕ ಅಧ್ಯಕ್ಷ. ಇರಾನ್ ಯುದ್ಧ ಮುಗಿಸಲು ಬಯಸ್ತಿದೆ ಎಂದ ಟ್ರಂಪ್. ಇರಾನ್ ಅಮೆರಿಕ ಯುದ್ಧಕ್ಕೆ ಇದೀಗ 60 ದಿನ ಕದನ ವಿರಾಮ ಇದ್ದರೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈವರೆಗೂ ಅಮೆರಿಕ ಇರಾನ್ ಮಾತುಕತೆ ಫಲಪ್ರದ ಆಗಿಲ್ಲ. ಇರಾನ್ ಕಿರಿಕಿರಿ ಮಾಡ್ತಿದೆ ಅಂತ ಇದ್ದಾರೆ ಟ್ರಂಪ್. ಎಸ್ ನೋಡಿ, ಇಲ್ಲಿ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ ಈ ಒಂದು ಪರಿಸ್ಥಿತಿ. ಒಂದ್ ಕಡೆ ಇರಾನು ಮಾತಿಗೆ ಬರ್ತಾ ಇಲ್ಲ, ಸಂಧಾನಕ್ಕೆ ಬರ್ತಾ ಇಲ್ಲ ಅಂತ ಹೇಳುವಂಥದ್ದು. ಮತ್ತೊಂದು ಕಡೆ ಇದೇ ಟ್ರಂಪ್ ಹೇಳ್ತಾರೆ ಯುದ್ಧ ಮುಗ್ದಿದೆ, ಕದನ ವಿರಾಮ ಆಗಿದೆ, ಮಾತುಕತೆ ನಡೆದಿದೆ ಅಂತ. ಬಟ್ ಇಲ್ಲಿ ಮಾತುಕತೆ ನಡೆಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು, ಯಾವುದು ಕೂಡ ಫಲ ಸಿಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ. ಒಂದು ಕಡೆ ಅಮೆರಿಕ ಹೇಳುತ್ತೆ ಇರಾನ್ ಏನಾದರೂ ಒಪ್ಕೊಂಡು ಯುದ್ಧವನ್ನ ನಿಲ್ಲಿಸಲಿಲ್ಲ ಅಂತ ಅಂದ್ರೆ ನಮ್ಮ ಹತ್ರ ಒಂದು ಇನ್ನೂವರೆಗೂ ಕೂಡ ಉಪಯೋಗ ಮಾಡದಿರುವಂತ ಒಂದು ಮಿಸೈಲ್ ಇದೆ, ಆ ಮಿಸೈಲ್ ಅನ್ನ ಬಿಟ್ಟು ಬಿಡ್ತೀವಿ ಅಂತ ಹೇಳ್ತಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಂದು ಕಡೆ ಸಂಧಾನ ಆಗುತ್ತೆ, ಸಂಧಾನ ಮಾಡ್ಕೊಳ್ಬೇಕು, ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಆಗ್ತಾ ಇದೆ ಅನ್ನುವಂಥ ಮಾತುಗಳು. ಬಟ್ ಮತ್ತೊಂದು ಕಡೆ ಅವರ ಒಪ್ಪಂದಗಳಿಗೆ ಇವ್ರು ಒಪ್ಕೊಳ್ತಾ ಇಲ್ಲ, ಇವರ ಕಂಡೀಷನ್ಸ್ಗಳಿಗೆ ಅವ್ರು ಒಪ್ಕೊಳ್ತಾ ಇಲ್ಲ. ಇದೆಲ್ಲವೂ ಕೂಡ ಹೇಗಾಗಿದೆ ಅಂತ ಅಂದರೆ ಈ ಕಡೆ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕದನ ವಿರಾಮ ಅಂತ ಅಂದರೆ ಒಂದು ಕಡೆ ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಮ್ಮ ಹತ್ರ ಇನ್ನೂ ಬಳಕೆ ಮಾಡದಿರುವಂಥ ಒಂದು ಮಿಸೈಲ್ ಇದೆ, ಅದನ್ನು ನಾವು ಇರಾನ್ ಮೇಲೆ ಪ್ರಯೋಗ ಮಾಡ್ತೀವಿ, ಒಂದು ಎಚ್ಚರಿಕೆನ ಕೊಡ್ತಾ ಇದ್ದೀವಿ ಇರಾನ್ಗೆ ಅಂತ. ಬಟ್ ಮತ್ತೊಂದು ನಾವಿಲ್ಲಿ ಗಮನಿಸಬೇಕು, ಚೀನಾ ಹೇಳುತ್ತೆ ನಿನ್ನೆ ಯಾರ್ಯಾರು ವಲಸಿಗರು ಇರಾನ್ನಲ್ಲಿ ಇದ್ದಾರೆ ಅಲ್ವಾ, ಚೀನಾದ ವಲಸಿಗರಾಗಿರು, ನೀವು ದೇಶವನ್ನು ಬಿಡಿ ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ಕೊಡುತ್ತೆ. ನೀವು ಇರಾನ್ ದೇಶದಲ್ಲಿ ಇರ್ಕೂಡ್ದು, ಇರಾನ್ ದೇಶವನ್ನು ಬಿಡಬೇಕು. ಚೀನಾ ಇಂಟೆಲಿಜೆನ್ಸ್ ಹೇಳಿರುವಂಥದ್ದು ಇದು ಇರಾನ್ನಲ್ಲಿರುವಂಥ ಜನತೆಗೆ. ಚೀನಾದ ದೇಶದವರು ಯಾರ್ಯಾರು ಇದ್ದಾರೆ ಅಲ್ವಾ ಇರಾನ್ನಲ್ಲಿ, ಅವರಿಗೆ ಕೊಟ್ಟಿರುವಂಥ ಮಾಹಿತಿ. ಒಂದು ದೇಶ ಅಷ್ಟು ಇಂಟೆಲಿಜೆನ್ಸ್ ರಿಪೋರ್ಟನ್ನು ತೆಗೆದುಕೊಳ್ಳದೆ ಈ ರೀತಿಯಾದಂಥ ಒಂದು ಮಾತನ್ನು ಯಾಕೆ ಹೇಳುತ್ತೆ? ಎಲ್ಲಾದರೂ ಒಂದು ಕಡೆ ಸುಳಿವು ಸಿಕ್ಕಿರಬಹುದಲ್ವಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ. ಸೊ ಹಾಗಾಗಿ ಅಮೆರಿಕ ಹೇಳ್ತಾ ಇರುವಂಥದ್ದು ಒಂದು ನಮ್ಮ ಹತ್ರ ಒಂದು ಬಲಿಷ್ಠವಾದಂಥ ಯುದ್ಧ ವಿಮಾನ ಇದೆ, ಅದನ್ನು ಪ್ರಯೋಗ ಮಾಡ್ತೀವಿ ಅಂತ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು.